ಜೀವನ ಪ್ರತಿಯೊಬ್ಬರಿಗೂ ಅಮೂಲ್ಯ. ಆದ್ರೆ ಕೆಲವು ಸಲ ಸಾವು ಬದುಕಿಗಿಂತಲೂ ಹೆಚ್ಚು ನೆಮ್ಮದಿ ನೀಡುತ್ತೆ ಅಂದ್ರೆ ನೀವು ನಂಬ್ತೀರಾ? ಕಳೆದ 13 ವರ್ಷಗಳಿಂದ ಕಣ್ಣು ಬಿಟ್ಟು ಏನನ್ನೂ ನೋಡಲಾಗದೆ, ಮಾತು ಬಂದು ಏನನ್ನೂ ಹೇಳಲಾಗದೆ ಕೇವಲ ಉಸಿರಾಡುತ್ತಿದ್ದ ಒಬ್ಬ ಯುವಕನ ಹೋರಾಟ ಕೊನೆಗೂ ಅಂತ್ಯವಾಗಿದೆ. ಅವರೇ ಹರೀಶ್ ರಾಣಾ. ಹರೀಶ್ ರಾಣಾ ಬಗ್ಗೆ ಈಗ ಯಾಕೆ ಚರ್ಚೆ ಶುರುವಾಗಿದೆ ಅಂದ್ರೆ, ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪ್ಯಾಸಿವ್ ಯುಥನೇಶಿಯಾ ಅಂದ್ರೆ ದಯಾಮರಣದ ಮೂಲಕ ಸಾವನ್ನಪ್ಪಿದ ವ್ಯಕ್ತಿ ಹರೀಶ್ ರಾಣಾ. ಬರೋಬ್ಬರಿ 13 ವರ್ಷಗಳಿಂದ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಕೋಮಾದಲ್ಲೇ ಇದ್ದಂತಹ ವ್ಯಕ್ತಿಗೆ ದಯಾಮರಣವನ್ನ ದಯಪಾಲಿಸಿ ಅಂತ ಸ್ವತಃ ಪೋಷಕರೇ ಕೋರ್ಟ್ಗೆ ಮನವಿ ಮಾಡ್ತಾರೆ. ಸ್ವತಃ ತಾವೇ ಜನ್ಮ ಕೊಟ್ಟ ಮಗನಿಗೆ ಸಾವನ್ನ ಬಯಸುವ ಪರಿಸ್ಥಿತಿ ಇದೆಯಲ್ಲ, ಆ ನೋವು ಇದೆಯಲ್ಲ, ಆ ಮನಸ್ಥಿತಿ ಇದೆಯಲ್ಲ, ಅದನ್ನ ನೀವೆಲ್ಲರೂ ಕಲ್ಪನೆ ಕೂಡ ಮಾಡಿಕೊಳ್ಳೋದಕ್ಕೆ ಆಗಲ್ಲ ಬಿಡಿ. ಅಂತಹ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರಬಾರ್ದು. ಅಷ್ಟಕ್ಕೂ ಯಾರು ಈ ಹರೀಶ್ ರಾಣಾ? ಹರೀಶ್ ರಾಣಾಗೆ ಏನಾಗಿತ್ತು ಎಂಬುದನ್ನ ನೋಡೋದಾದ್ರೆ, ಹರೀಶ್ ರಾಣಾ ಮೂಲತಃ ಘಾಜಿಯಾಬಾದ್ನವರು. 2013ರಲ್ಲಿ ಅವರು ಚಂಡೀಗಢದ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಬಿಟೆಕ್ ಓದುತ್ತಿದ್ದ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ. ಬಾಡಿ ಬಿಲ್ಡಿಂಗ್ ಕೂಡ ಮಾಡ್ತಾ ಇದ್ರು. ಹರೀಶ್ ಭವಿಷ್ಯದ ಹಲವು ಕನಸುಗಳನ್ನ ಬೆನ್ನತ್ತಿದ ಯುವಕ. ಆದ್ರೆ 2013ರ ಆ ಒಂದು ಕರಾಳ ದಿನ ಹರೀಶ್ ರಾಣಾ ಜೀವನದ ದಿಕ್ಕನ್ನೇ ಬದಲಿಸಿ ಬಿಟ್ಟಿತ್ತು. ತಾನಿದ್ದ ಹಾಸ್ಟೆಲ್ನ 4ನೇ ಮಹಡಿಯಿಂದ ಹರೀಶ್ ರಾಣಾ ಆಕಸ್ಮಿಕವಾಗಿ ಬಿದ್ದು ಬಿಡ್ತಾರೆ. ಬಿದ್ದ ಫೋರ್ಸ್ಗೆ ಹರೀಶ್ ತಲೆಗೆ ತೀವ್ರವಾಗಿ ಪೆಟ್ಟು ಬೀಳುತ್ತೆ. ನಂತರ ಅವರನ್ನ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಮಹಡಿಯ ಮೇಲಿಂದ ಬಿದ್ದ ಹರೀಶ್ ರಾಣಾ ಅರೆ ಪ್ರಜ್ಞಾವಸ್ಥೆ ಅಂದ್ರೆ ಕೋಮಾಗೆ ತಲುಪಿ ಬಿಡ್ತಾರೆ. ಅಂದಿನಿಂದ ಕಳೆದ 13 ವರ್ಷಗಳ ಕಾಲ ಅವರು ಕೋಮಾದಲ್ಲೇ ಇರ್ತಾರೆ. ಈ 13 ವರ್ಷಗಳ ಹೋರಾಟ ಇದೆಯಲ್ಲ, ಇದು ಯಾವ ಶತ್ರುವಿಗೂ ಬಾರದಿರಲಿ ಅಂತ ಬೇಡಿಕೊಳ್ಳುವಷ್ಟು ಕ್ರೂರ. ಯಾಕಂದ್ರೆ 13 ವರ್ಷಗಳಿಂದ ಹರೀಶ್ ರಾಣಾ ಆಸ್ಪತ್ರೆಯ ಹಾಸಿಗೆಯಲ್ಲೇ ಮಲಗಿ ಬದುಕಿಗಾಗಿ ಹೋರಾಟ ಮಾಡ್ತಾ ಇರ್ತಾರೆ. ಮಗನ ಈ ಪರಿಸ್ಥಿತಿ ಕಂಡು ನಿತ್ಯ ಕಣ್ಣೀರಲ್ಲೇ ಜೀವನ ಸಾಗಿಸುವ ತಂದೆ ತಾಯಿ ಮಗ ಹೇಗಾದ್ರೂ ಎದ್ದು ಬರ್ತಾನೆ ಎಂಬ ಭರವಸೆಯಲ್ಲೇ 13 ವರ್ಷಗಳ ಕಾಲ ಹಗಲಿರುಳು ಸೇವೆ ಮಾಡ್ತಾರೆ. ಆದ್ರೆ ವೈದ್ಯಕೀಯ ವರದಿಗಳು ಹರೀಶ್ ಗುಣಮುಖರಾಗುವ ಸಾಧ್ಯತೆ ಇಲ್ಲ ಎಂದು ಸಾರಿ ಹೇಳ್ತಾ ಇದ್ವು. ಹರೀಶ್ ರಾಣಾ ತಂದೆ ತಾಯಿಗೆ ವಯಸ್ಸಾಗಿದ್ರು ರಸ್ತೆಯಲ್ಲಿ ಸ್ಯಾಂಡ್ವಿಚ್ ಮಾರಾಟ ಮಾಡಿ ಜೀವನ ಸಾಗಿಸ್ತಾ ಇದ್ರು. ಮಗ ಓದಿ ಕೆಲಸಕ್ಕೆ ಸೇರಿ ನಮ್ಮನ್ನ ಚೆನ್ನಾಗಿ ನೋಡ್ಕೋತಾನೆ ಅಂದ್ಕೊಂಡಿದ್ರು. ಆದ್ರೆ ವಿಧಿಯ ಆಟವೇ ಬೇರೆಯಾಗಿತ್ತು. ದಿನ ಕಳೆದಂತೆ ಹರೀಶ್ ರಾಣಾ ಮೆದುಳು ಸಂಪೂರ್ಣವಾಗಿ ಕ್ಷೀಣಿಸುತ್ತಾ ಬಂದಿತ್ತು. ತಮ್ಮ ಕಣ್ಣೆದುರೇ ಮಗ ಕೇವಲ ಮಾಂಸದ ಮುದ್ದೆಯಂತೆ ಬಿದ್ದಿರುವುದನ್ನ ನೋಡಲಾರದ ವಯಸ್ಸಾದ ಪೋಷಕರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ನಮ್ಮ ಮಗನ ಈ ನರಕ ಯಾತನೆಯನ್ನ ನೋಡಲಾಗ್ತಾ ಇಲ್ಲ, ಈ ಸಂಕಟಕ್ಕೆ ಮುಕ್ತಿ ನೀಡಿ ಎಂದು ದಯಾಮರಣ ಮನವಿ ಮಾಡಿದ್ರು. ನಂತರ ಕೋರ್ಟ್ ಹರೀಶ್ ರಾಣಾಗೆ ಚಿಕಿತ್ಸೆ ನೀಡ್ತಾ ಇದ್ದ ವೈದ್ಯಕೀಯ ತಂಡದಿಂದ ವರದಿ ಪಡೆದು ದಯಾಮರಣಕ್ಕೆ ಅನುಮತಿ ನೀಡಿತು. ದಯಾಮರಣ ಪಡೆದು ಹರೀಶ್ ರಾಣಾ ಇಹಲೋಕ ತ್ಯಜಿಸಿ ಬಿಡ್ತಾರೆ. ಅವರ ಅಂತ್ಯ ಸಂಸ್ಕಾರವು ನಡೆದು ಹೋಗಿದೆ. ಹೀಗೆ ದಯಾಮರಣದಿಂದ ಸಾವನ್ನಪ್ಪಿದ ವ್ಯಕ್ತಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಕಣ್ಣು ಹಾಗೂ ಹೃದಯವನ್ನ ದಾನ ಮಾಡಿ ಇತರರಿಗೆ ಜೀವನ ನೀಡಿದ್ದಾರೆ. ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ರೀತಿಯಾದಂತಹ ದಯಾಮರಣದಿಂದ ಸಾವನ್ನಪ್ಪಿದ ವ್ಯಕ್ತಿ ಹರೀಶ್ ರಾಣಾ. ಅಷ್ಟಕ್ಕೂ ಈ ದಯಾಮರಣ ಅಂದ್ರೆ ಏನು, ಯಾತಕ್ಕಾಗಿ ಕೊಡ್ತಾರೆ ಅಂತ ಸ್ವಲ್ಪ ನೋಡೋದಾದ್ರೆ, ಈ ದಯಾಮರಣದಲ್ಲಿ 2 ವಿಧಗಳಿದೆ. ಒಂದು, ರೋಗಿಗೆ ಇಂಜೆಕ್ಷನ್ ಅಥವಾ ಔಷಧಿ ನೀಡಿ ನೇರವಾಗಿ ಸಾಯಿಸೋದು, ಇದು ಭಾರತದಲ್ಲಿ ನಿಷಿದ್ಧ. ಮತ್ತೊಂದು, ರೋಗಿಯನ್ನ ಬದುಕಿಸಿ ಇಟ್ಟಿರುವಂತಹ ಕೃತಕ ಜೀವದಾಯಕ ವ್ಯವಸ್ಥೆಗಳು ಅಂದ್ರೆ ವೆಂಟಿಲೇಟರ್, ಫೀಡಿಂಗ್ ಟ್ಯೂಬ್ ಈ ತರದ ವ್ಯವಸ್ಥೆಗಳನ್ನ ಹಿಂಪಡೆಯೋದು. ಹರೀಶ್ ರಾಣಾ ಪ್ರಕರಣದಲ್ಲೂ ಆಗಿದ್ದು ಇದೆ. ಗುಣಪಡಿಸಲಾಗದ ಕಾಯಿಲೆಯಿಂದ ಅಂದ್ರೆ ಕೋಮಾದಲ್ಲಿ 13 ವರ್ಷಗಳಿಂದ ಬಳಲ್ತಾ ಇದ್ದ ಹರೀಶ್ ರಾಣಾಗೆ ನೀಡಲಾಗ್ತಿದ್ದಂತಹ ಕೃತಕ ಜೀವ ರಕ್ಷಕ ವ್ಯವಸ್ಥೆಯನ್ನ ವಾಪಸ್ ತೆಗೆದು ನಿಷ್ಕ್ರಿಯ ದಯಾಮರಣಕ್ಕೆ ಅನುಮತಿ ನೀಡಲಾಯಿತು. ನಂತರ ಮಾರ್ಚ್ 24ರ ಸಂಜೆ 4:10ಕ್ಕೆ ಹರೀಶ್ ರಾಣಾ ಅವರು ಶಾಂತಿಯುತವಾಗಿ ಈ ಲೋಕವನ್ನ ತ್ಯಜಿಸಿ ಬಿಟ್ರು. ಸತ್ತ ಮೇಲೂ ಕಣ್ಣು ಹಾಗೂ ಹೃದಯವನ್ನ ದಾನ ಮಾಡಿ ಸಾರ್ಥಕತೆ ಮೆರೆದ್ರು. ಹರೀಶ್ ರಾಣಾ ಅವರ ಈ ಕತೆ ನಮಗೆ ಜೀವನದ ನಶ್ವರತೆಯನ್ನ ಮತ್ತು ಘನತೆಯಿಂದ ಸಾಯುವ ಹಕ್ಕನ್ನ ನೆನಪು ಮಾಡುತ್ತೆ. 13 ವರ್ಷಗಳ ಕಾಲ ಮೌನದಲ್ಲೇ ಕಳೆದ ಆ ಜೀವಕ್ಕೆ ಕೊನೆಗೂ ಶಾಂತಿ ಸಿಕ್ಕಿದೆ. ಪೋಷಕರು ತಮ್ಮ ಮಗನನ್ನ ಕಳೆದುಕೊಂಡಿದ್ರು, ಆತನಿಗೆ ಯಾತನೆಯಿಂದ ಮುಕ್ತಿ ನೀಡಿದ್ದೇವೆ ಎಂಬ ನೆಮ್ಮದಿ ಅವರಿಗಿದೆ. ಹರೀಶ್ ರಾಣಾ ಅವರ ಈ ಪ್ರಕರಣ ಭಾರತದಲ್ಲಿ ಕಾನೂನು ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗಿ ಉಳಿದಿದೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ. ನಾನು ಸೌಮ್ಯ ಸುಟ್ನಳ್ಳಿ.